ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ. ಈ ಒಂದು ರೆವಿನ್ಯೂ ಮ್ಯಾಪ್ಸ್ ಆನ್ಲೈನ್ ಅಂತ ಹೇಳಿ ಈ ಒಂದು ಏನು ಆನ್ಲೈನ್ ಮುಖಾಂತರ ನಿಮ್ಮ ಒಂದು ಜಮೀನು ಏನಿದೆ, ನಿಮ್ಮ ಒಂದು ಜಮೀನಿಗೆ ಎಲ್ಲ ಒಂದು ಜಮೀನುಗಳಲ್ಲಿ ಕಾಲ್ದಾರಿ ಅಂತ ಇರುತ್ತೆ. ಏನು ಇದು ಇಷ್ಟು ಜಮೀನಿಗೆ ನೀವು ಕಾಲ್ದಾರಿ ಬಿಡಬೇಕು, ನಮ್ಮ ಜಮೀನಿಗೆ ಹೋಗೋದಕ್ಕೆ ಜಾಗ ಇಲ್ಲ, ಈ ರೀತಿಯಾಗಿ ತುಂಬ ಗಲಾಟೆಗಳಾಗೋದು, ತುಂಬ ಹೊಡೆದಾಟ ಆಗೋದು ಈ ಸರಿ ತುಂಬ ಜಾಸ್ತಿ ನಡೆಯುತ್ತೆ. ಅದರಿಂದನ ಈ ಒಂದು ವಿಡಿಯೋ ಮುಖಾಂತರನ ನೀವು ಕಾಲ್ದಾರಿನ ಇದೆ ಇಲ್ಲ ಅಂತ ನೀವು ತಿಳ್ಕೊಳೋದಕ್ಕೆ ಅರ್ಜಿ ಹಾಕಬೇಕು, ಮತ್ತು ಅವ್ರು ಬರೋ ತನಕ ಕಾಯಬೇಕು, ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಆದರೆ ಈಗ ಈ ಒಂದು ರೆವಿನ್ಯೂ ಮ್ಯಾಪ್ ಅಂತ ಹೇಳಿ ಬಿಟ್ಟಿದ್ದಾರೆ. ಈ ಒಂದು ರೆವಿನ್ಯೂ ಮ್ಯಾಪ್ ಮುಖಾಂತರನೇ ನಿಮ್ಮ ಒಂದು ಜಮೀನಿಗೆ ಕಾಲ್ದಾರಿ ಇದೆ ಇಲ್ಲ ಅನ್ನೋದನ್ನು ನೀವು ತಿಳ್ಕೊಬೋದು. ಅದು ಯಾವ ರೀತಿ ಅಂತ ಯಾವ ವೆಬ್ಸೈಟಲ್ಲಿ ತಿಳ್ಕೊಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. landrecords.karnataka.gov.in ಈ ಒಂದು ವೆಬ್ಸೈಟ್ ಲಿಂಕಲ್ಲಿ ನಿಮ್ಮ ಒಂದು ಜಮೀನಿಗೆ ಅಥವಾ ನಿಮ್ಮ ಒಂದು ಊರಿನಲ್ಲಿರುವಂತಹ ಎಲ್ಲ ಜಮೀನುಗಳಿಗೂ ಕಾಲುದಾರಿ ಯಾವ ರೀತಿ ಇದೆ, ಯಾವ ರೀತಿ ಅನ್ನೋದನ್ನು ನೀವಿಲ್ಲಿ ತಿಳ್ಕೊಬೋದು. ಇಲ್ಲಿ ಬಂದು ಮೊದಲನೇದಾಗಿ ನಿಮ್ಮ ಒಂದು ಡಿಸ್ಟಿಕ್ ಯಾವುದು ಅಂತ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಮೊದಲನೇ ಆಪ್ಷನ್ನಲ್ಲಿ ಆ ಒಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ಮೇಲೆ ನಿಮ್ಮ ಒಂದು ತಾಲೂಕು, ಹಾಗೆ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ಮೇಲೆ ನಿಮ್ಮ ಒಂದು ಊರು ಯಾವ ಒಂದು ಜಿಲ್ಲೆಗೆ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ಇಲ್ಲಿ 2 ಆಪ್ಷನನ್ನು ಕೊಡ್ತಾರೆ. ಜಿಯೋ ರೆಫರೆನ್ಸಲ್ ಮ್ಯಾಪ್ ಅಂತ ಕೊಡ್ತಾರೆ, ಮತ್ತು ಈ ರೀತಿಯಾಗಿ ಕೆಡಸ್ಟ್ರಲ್ ಮ್ಯಾಪ್ ಅಂತ ಕೊಡ್ತಾರೆ. ಇದರಲ್ಲಿ ನಿಮ್ಗೆ ಯಾವುದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು, ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು. ಹಾಗೆ ಇಲ್ಲಿ ಬಂದು ನಿಮ್ಮ ಒಂದು ಊರಿನ ಹೆಸರನ್ನು ನೀವು ಇಲ್ಲಿ ಟೈಪ್ ಮಾಡಬೇಕು. ನಿಮ್ಮ ಒಂದು ಊರಿನ ಹೆಸರನ್ನು ನೀವು ಟೈಪ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಡಿಸ್ಟಿಕ್ಕು, ತಾಲೂಕು, ಹೋಬಳಿ ಹಾಗೆ ವಿಲೇಜ್ ಹೆಸರು ಇಲ್ಲಿ ಬಂದಂತಹ ನಿಮಗೆ ಈ ಒಂದು ಡಾಕ್ಯುಮೆಂಟ್ನ PDF ಒಂದು ಡಾಕ್ಯುಮೆಂಟ್ ಮುಖಾಂತರ ಕೊಡುತ್ತೆ. ಈ ಒಂದು PDF ಡಾಕ್ಯುಮೆಂಟ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಈ ಒಂದು PDF ಡಾಕ್ಯುಮೆಂಟ್ನ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ಮೇಲೆ ನಿಮಗೆ ಈ ರೀತಿಯಾಗಿ ನಿಮಗೆ ಇಲ್ಲಿ ಮ್ಯಾಪ್ ಸಿಗುತ್ತೆ. ಎಲ್ಲಿ ನಿಮಗೆ ಕಾಲ್ದಾರಿ ಇದೆ ಏನು ಅದರ ಬಗ್ಗೆ ಎಲ್ಲ ನಿಮಗೆ ಯಾವ ಗ್ರಾಮ, ಹೋಬಳಿ ಹಾಗೆ ತಾಲೂಕು ಇದೆಲ್ಲ ಒಂದು ಇದು ಕೂಡ ನಿಮಗೆ ಇಲ್ಲಿ ತೋರಿಸುತ್ತೆ. ಇದು ಇನ್ಸ್ಟ್ರಕ್ಷನ್ ಏನಿದೆ ಅದರ ಕಲರ್ ಇನ್ಸ್ಟ್ರಕ್ಷನ್ ಅದು ಕೂಡ ಇಲ್ಲಿ ತೋರಿಸುತ್ತೆ ನೋಡಿ. ಈ ರೀತಿಯಾಗಿ ಇಲ್ಲಿ ಬಂದು ಗ್ರಾಮ ರೇಖೆ ಮತ್ತು ಯಾವ ಒಂದು ರೇಖೆ ಇಲ್ಲಿ ಕಲರ್ ಇದೆಯಲ್ಲ, ಗ್ರೀನ್ ಆಗಿರ್ಬೋದು, ಬ್ಲೂ ಆಗಿರ್ಬೋದು, ಇದೆಲ್ಲ ಯಾವ ಒಂದು ಏನು ಒಂದು ರಿಲೇಟೆಡ್ ಅನ್ನೋದನ್ನು ಇಲ್ಲಿ ತೋರಿಸ್ಕೊಡುತ್ತೆ. ಎಲ್ಲ ಕೂಡ ಇನ್ಸ್ಟ್ರಕ್ಷನ್ ಕೂಡ ಇರುತ್ತೆ ಇಲ್ಲಿ. ಈಗ ರೋಡ್ ಯಾವುದು, ಮ್ಯಾಪ್ ಇದು ಕಾಲ್ದಾರಿ ಯಾವುದು ಅನ್ನೋದನ್ನು ಈ ರೀತಿಯಾಗಿ ಯಾವ ಊರಿನ ಎಲ್ಲ ಒಂದು ವಿವರವನ್ನು ಈ ರೀತಿಯಾಗಿ ನಿಮಗೆ ಕೊಡ್ತಾ ಬರುತ್ತೆ. ಹಾಗೆ ನೀವು ಕೆಡಸ್ಟ್ರಲ್ ಮ್ಯಾಪ್ ಬೇಡ, ಜಿಯೋ ರೆಫರೆನ್ಸ್ಡ್ ಕೆಡಸ್ಟ್ರಲ್ ಮ್ಯಾಪ್ ಬೇಕು ಅಂದರೆ ಈ ರೀತಿಯಾಗಿ ನೀವು ತಗೋಬೋದು. ಇಲ್ಲಿ ಕೂಡ ನಿಮ್ಮ ಒಂದು ಊರಿನ ಹೆಸರನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಈ ಒಂದು ವೆಬ್ಸೈಟಲ್ಲಿ ಸದ್ಯಕ್ಕೆ ಜಿಯೋ ರೆಫರೆನ್ಸಲ್ ಕೆಡಸ್ಟ್ರಲ್ ಮ್ಯಾಪ್ನ ಬಿಟ್ಟಿಲ್ಲ. ಇಲ್ಲಿ ಮಾತ್ರ ಕೆಡಸ್ಟ್ರಲ್ ಮ್ಯಾಪ್ ಮಾತ್ರನೇ ಬಿಟ್ಟಿರೋದು. ಅದನ್ನು ನೀವು ಸರ್ಚ್ ಮಾಡ್ಕೊಂಡು ನಿಮ್ಮ ಒಂದು ಜಮೀನಲ್ಲಿ ಏನಿದೆ, ಏನಾದ್ರು ಗಲಾಟೆಗಳಾಗೋದು ಈ ರೀತಿ ಇದ್ದಾಗ ನೀವು ಈ ಒಂದು ಡಾಕ್ಯುಮೆಂಟ್ಗಳನ್ನ ಈ ರೀತಿಯಾಗಿ ತೋರಿಸ್ಬೋದು. ಹಾಗೆ ಇಲ್ಲಿ ಬಂದು ಲೇಕ್ ಮತ್ತು ಸರ್ವೆ ನಂಬರು, ಇಲ್ಲಿ ನೀವು ಸರ್ವೆ ನಂಬರನ್ನೆಲ್ಲ ಹಾಕಿ ನೀವಿಲ್ಲಿ ತೋರಿಸ್ತಾ ಹೋಗ್ಬೋದು. ಈ ರೀತಿಯಾಗಿ ತೋರಿಸುತ್ತೆ ಇಲ್ಲಿ ನಿಮಗೆ. ಅಲ್ಲೂ ಕೂಡ ನೀವು ಹಾಕ್ಬೋದು. ಮತ್ತು ಗೈಡ್ಲೈನ್ಸ್ ಇದ್ರ ಬಗ್ಗೆ ಕೆಲವೊಂದು ಗೈಡ್ಲೈನ್ಸ್ ಬೇಕು, ಅದೆಲ್ಲ ಏನು ಅನ್ನೋದನ್ನು ಇಲ್ಲಿ ತೋರಿಸುತ್ತೆ. ಈ ರೀತಿಯಾಗಿ ನೀವೆಲ್ಲನ ಚೆಕ್ ಮಾಡ್ಕೋಬೋದು ಈ ಒಂದು ರೆವಿನ್ಯೂ ಮ್ಯಾಪ್ ಆನ್ಲೈನ್ ಮುಖಾಂತರನ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.